ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಹರ್ಷದ್, ನೀವು ನೋಡ್ತಾ ಇದ್ರಿ ಅರ್ಫ ಪೆಟ್ಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಒಂದು ವೇಳೆ ನಾನು ನಿಮ್ಗೆ ಕೇಳ್ತಾ ಇರುತ್ತೆ, ಮೊದಲೇ ಹೇಳಿದ್ದೇನೆ, ಪ್ರಮೋಷನ್ಗಾಗಿ ಅಂತ ನಾನೇನು ಈ ಕಡೆ ಬರ್ತಾ ಇಲ್ಲ, ಅಥವಾ ಸುಹಿಲಿಂದ ನಾನೇನಾದ್ರೂ ಇನ್ಕಮ್ ತಗೊಂಡು ಪ್ರಮೋಷನ್ ಮಾಡ್ಕೊಡ್ತಾ ಇದೀನಿ ಅನ್ಕೊಂಡ್ರೆ ಅದು ನಿಮ್ಗೆ ತಪ್ಪಾಗಿರುತ್ತೆ. ಜೊತೆಗೆ ನೀವೇನೇ ವ್ಯಾಪಾರ ವಹಿವಾಟು ಏನೇ ನಡೀತಾ ಇದ್ರು, ಹಸುಗೆ ಸಂಬಂಧಪಟ್ಟಂತ ಏನೇ ಮಾಹಿತಿ ಇದ್ರು, ಅವ್ರೇನ್ ಸುಹಿಲ್ ಆಗ್ಲಿ ಅಥವಾ ಇನ್ನೊಬ್ರಾಗ್ಲಿ ಏನ್ ಮಾಹಿತಿ ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ಇರುತ್ತೆ. ಈ ವಿಡಿಯೋ ನಿಮ್ಮ ಒಂದು ಗುರುತಿಗೆ, ಅಂದ್ರೆ ಇಲ್ಲಿ ಹಸುಗಳು ಸಿಗ್ತವೆ ಅನ್ನುವಂತ ಒಂದು ಪರಿಚಯಕ್ಕೆ ನಾನು ಇದು ಮಾಡ್ತಾ ಇರುವಂತದ್ದು. ಜೊತೆಗೆ ಎಲ್ಲಿ ಯಾವ ಜಿಲ್ಲೆಯಲ್ಲಿ ಅಥವಾ ಯಾವಲ್ಲಿ ಹಸುಗಳ ಪಾಯಿಂಟ್ ಇದೆ, ಈ ವಿಚಾರವನ್ನೆಲ್ಲ ನಿಮ್ಗೆ ಅಪ್ಡೇಟ್ ಮಾಡೋದು ನನ್ನ ಯೂಟ್ಯೂಬ್ ಚಾನಲ್ ಕೆಲಸ. ಸಂತೆ ಮಾರುಕಟ್ಟೆಗೆ ಹೇಗೆ ಭೇಟಿ ಕೊಡ್ತೀನೋ ಅದೇ ತರ ಇಲ್ಲಿ ನಾನು ಹಸು ಸಾಕಾಣಿಕೆದಾರರು ಮತ್ತು ಮಾರಾಟಗಾರರನ್ನ ಭೇಟಿ ಮಾಡಿ ಅವರ ಮಾಹಿತಿ ಮತ್ತು ಬಂದಿರ್ತಕ್ಕಂಥ ಹಸುಗಳನ್ನ ಪರಿಚಯ ಮಾಡ್ಕೊಡುವಂಥದ್ದು ಒಂದು ನ್ಯೂಸ್ ಚಾನಲ್ ತರ ನಾನು ವರ್ಕ್ ಮಾಡ್ತಿರ್ತೀನಿ. ಹಾಗಾಗಿ ಸುಮಾರು ಜನ ಕಾಲ್ ಮಾಡಿ ನನಗೆ ಈ ವಿಚಾರ ಕೇಳಿದ್ರೆ, ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದಕ್ಕೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋನ ನಾವು ಈಗ ಕ್ಷಣ ಬೇಗನೆ ಆರಂಭಿಸೋಣ. ಬನ್ನಿ. ಮೊಹಮ್ಮದ್ ಸುಹೇಲ್ ಅಂತ. ನಾವು ಪ್ರಾಪರ್ ತ್ಯಾವಣಗಿ ಸರ್, ದಾವಣಗೆರೆ ಡಿಸ್ಟ್ರಿಕ್ಟ್, ಚನ್ನಗಿರಿ ತಾಲೂಕು ಸರ್. ನಾವು ನಾಲ್ಕು ತರ್ತೀವಿ ಸರ್, ಒಳ್ಳೆ ಉತ್ತಮವಾದ ತಳಿಗಳು, ದೊಡ್ಡ ಹಾಲು ತರ್ತೀವಿ ಸರ್. ಹೌದೌದು. ಇಲ್ಲಿ ಸುಹಿಲ್, ಈಗ ಮಾರುಕಟ್ಟೆ, ನೇರ ಮಾರುಕಟ್ಟೆ ಹೆಂಗೆ, ಸಂತೆ ಹೆಂಗಿರುತ್ತೋ ಹಂಗೆ ನನಗೆ ಮಾರುಕಟ್ಟೆ ಪರಿಚಯ ಮಾಡ್ಕೊಟ್ಟೆ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅಲ್ಲೂ ಕೂಡ ಅದೇ ಪ್ರಶ್ನೆಗಳು ಕೇಳ್ತೀನಿ ಹಸುಗಳ ಬಗ್ಗೆ. ಇಲ್ಲಿ ನಾನು ನೇರವಾಗಿ ನೀವೇ ನೀಟಾಗಿ ಏನ್ ಹಸುವಿನ ವಿಚಾರ ಎಲ್ಲ ಇದೆ, ಹಲ್ಲು ಸೂಲು ಏನೆಲ್ಲ ಇದಾವೆ ಅದು ನೀವೇ ನಿಮ್ಮವರೇ ಹೇಳ್ಬಿಡಿ. ಹಾ ಸರಿ. ಇದು ಕಡೆಯಲ್ಲ ಸರ್, ರೈತರ ಮನೆ ದನ ಮೇಯಕ್ಕೆ ಮಾಡಕ್ಕೆ. 5 ಬ್ಯಾಚ್ ಹಸು. ಗಬ್ಬ ಎಷ್ಟು ದಿನದ ಅಂದ್ರೆ ಇದು ಸರ್? ಇದು ಇನ್ನು 8 ರಿಂದ 10 ದಿನದೊಳಗೆ ಕರಾಗುತ್ತೆ ಸರ್. ಒಂದ್ ವಾರ. ಬ್ಲಾಕ್ ಇದು ನಿಪಲ್ಸ್ ಹೆಣ್ಮಕ್ಳು ಗಂಡ್ ಮಕ್ಳು ಯಾರೇ ಇಟ್ಕೊಳ್ಳಿ, ಮಕ್ಳು ಇಟ್ಕೊಳ್ಳಿ, ಒದೆಯೋದು ಹಾಯೋದು ಗುದ್ದೋದು ಏನಿಲ್ಲ ಸರ್, ತುಂಬಾ ಸಾರಿ. ಈ ರೇಟ್ ಏನ್ ಹೇಳಿದ್ರಿ ಇದು ಸರ್? ಇದಕ್ಕೆ ರೇಟ್ 1,10,000 ಹೇಳ್ತೀನಿ ಸರ್. ಫೈನಲ್ 95,000 ಆದ್ರೆ ಕೊಡ್ತೀನಿ ಸರ್. 95. 12 ರಿಂದ 13 ಲೀಟರ್ ಹಾಲು ಬರುತ್ತೆ ಸರ್ ಒಂದ್ ಟೈಮಿಗೆ. ಈಗ ಸುಹಿಲ್, ಹಾಲಿಂದು ಹೆಂಗೆ ಅಲ್ಲಿ ಹೋದಾಗ ಕಡಿಮೆ ಆಗ್ಬೋದು ಸರ್? ಅವ್ರ ಮೇತೆ ಮೇಲೆ ಹಾಲು ಸರ್, ನಾವ್ ಹಾಲಿಂದು ಹೇಳಲ್ಲ ಸರ್ ಅಷ್ಟು ಗ್ಯಾರಂಟಿ ಆಗಿ. ಬೇಕಿದ್ರೆ ನೆನೆ ಪನೆ ಹೊಂಟ್ರೆ ಅದಕ್ಕೆಲ್ಲ ಗ್ಯಾರಂಟಿ ಕೊಡ್ತೀವಿ ಸರ್. ನೆನೆಗೆ ಮೈಗೆ ಹೊರಗ್ ಬಂದ್ರೆ ಅದಕ್ಕೆಲ್ಲ ವಾಪಸ್ ಸರ್. ಹಾಲಿಂದು ಅವ್ರ ಹಣೆ ಬರತಕ್ಕಂತ ಇರುತ್ತೆ ಸರ್, ಅವ್ರ ಮೇತೆ ಮೇಲೆ ಹಾಲು. ಕನ್ಫರ್ಮೇಶನ್ ಇಷ್ಟೇ ಅಂತ ನೀವು ಹೇಳಕ್ ಆಗಲ್ಲ. ಇಲ್ಲ ಸರ್, ಹೇಳಕ್ ಆಗಲ್ಲ. ಇದು ಹೆವಿ ಐತಲ್ಲ, ತುಂಬಾ ಇದು ದೊಡ್ಡ. ಇವತ್ತು ತಂದಿರೋವೆಲ್ಲ ಹೆವಿ ಇದಾವೆ. ಹೆವಿ ಇದಾವೆ ಸರ್ ಇವತ್ತು. ಸರ್ ಇದು 6 ಹಲ್ಲು ಸರ್. 6 ಹಲ್ಲು. 6 ಹಲ್ಲು. ಸೆಕೆಂಡ್ ಒಂದು ತೋರಿಸ್ತಾ ಇದಾರಲ್ಲ, ಏನಿದೆ ಇದು? 6 ಹಲ್ಲಿನ ಬ್ರೀಡ್ ಇದು. ಇನ್ನೊಂದು ವಾರ ಹೋಗುತ್ತೆ ಸರ್, ವಾರ 8 ದಿನದಲ್ಲಿ ಇದು ಕರ ಹಾಕುತ್ತೆ ಸರ್. ಸರ್ ಇದು ಮೊದಲನೇ ಸೂಲು 11 ಲೀಟರ್ ಹಿಂಡಿದೆ ಸರ್. ಇದು 2ನೇ ಸೂಲು ಸರ್. 2ನೇ ಸೂಲು. ಇದು ಒಂದು 12 ರಿಂದ 13 ಲೀಟರ್ ಹಾಲು ಬರುತ್ತೆ ಸರ್ ಈ ಸೂಲು. ಸರ್ ಇದು ರೇಟ್ 1,20,000 ಹೇಳ್ತೀನಿ ಸರ್. ಫೈನಲ್ 1 ಲಕ್ಷದ ಮೇಲೆ ಏನಾದ್ರು ಬಂದ್ರೆ ಕೊಡ್ತೀನಿ ಸರ್. 1,20,000. ಇದನ್ನ ತೋರ್ಸೋಣ ಅಂದ್ರೆ ಹೆದರ್ತಾ ಇದೆ. ಹಂಗೆ ಇಟ್ಕೊಳ್ಳಿ ಸರ್, ಹಂಗೆ ಇಟ್ಕೊಳ್ಳಿ, ಹೆದರ್ತಾ ಇದೆ ಪಾಪ. ಅದು ಹೊಸಬ್ರಲ್ಲ ಸರ್, ಹೊಸ ಜನ. ಹೌದು. ಇದು ತುಂಬಾ ಸಾಧಿ ಸರ್. ಲಾಸ್ಟ್ ಏನಾದ್ರು ಫೈನಲ್ ಸರ್ 1 ಲಕ್ಷದ ಮೇಲೆ ಬಂದ್ರೆ ಕೊಡ್ತೀನಿ ಸರ್. 1 ಲಕ್ಷದ ಮೇಲೆ. ಒಂದ್ ದಿನಕ್ಕೆ ಒಂದು 25 ರಿಂದ 26 ಲೀಟರ್ ಹಾಲು ಬರುತ್ತೆ ಸರ್. ಹೇಳ್ಬಿಡ್ರಿ ನೀವು. ಸರ್ ಇದು ಕಡೆಯಲ್ಲು.
ಸರ್ ಇದು ಮೊದಲನೇ ಸೂಲು ಒಂದು 12 ಲೀಟರ್ ಹಿಂಡಿದೆ ಸರ್. ಮೊದಲನೇ ಹಾ. ಈ ಸೂಲು ಒಂದ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಸರ್. ಒಂದ್ 15 ದಿನ ಟೈಮ್ ಇದೆ ಸರ್. 15 ಡೇಸ್. ಹಾ. ಎಲ್ಲಾರ ಬಿಡ್ರಿ ಸರ್ ಆಡಕ್ ಮೇಯಕ್ಕೆ. ಪಕ್ಕಾ ಲೋಕಲ್ ಸರ್. ಅಂದ್ರೆ ಆಡಕ್ ಮೇಯಕ್ಕೆ ಅಂದ್ರೆ ಹೆಚ್ಚಿಗೆ ದೂರ ಹೋಗ್ಬಾರ್ದು ಸರ್. 1 ಕಿಲೋಮೀಟರ್ 2 ಕಿಲೋಮೀಟರ್ ನಡೆಯುತ್ತೆ. ಈಗ ತುಂಬಾ ಹೆಚ್ಚಿಗೆ ಹೋಗ್ಬೋದು ಸರ್, ಯಾಕಂದ್ರೆ ರಾಸುಗಳು ಹೆವಿ ಇದಾವೆ. ಅಲ್ರಿ ಸ್ಮೂತ್ ಬ್ರೀಡ್ ಸುಮಾರು ಜನ ಈಗ ರೈತರು 1 ಕಿಲೋಮೀಟರ್ 2 ಕಿಲೋಮೀಟರ್ ಹೆಚ್ಚು ಗುಡ್ಡಗಾಡು ಪ್ರದೇಶ ಅಲ್ಲಿ ಇಲ್ಲಿ ತಗೊಂಡೋಗಿ ನಾವು ಮೇಯ್ಸ್ಕೊಂಡ್ ಬರ್ತೀವಿ, ಇಲ್ಲಣ್ಣ ಹೆಂಗೆ ನೀವು ಮೇಯ್ಸ್ತಾ ಇಲ್ಲ ಹಂಗೆ ಹೆಂಗೆ ಕಂಪ್ಲೇಂಟ್ ಬರ್ತಾವು. ಹಂಗಾಗಿ ದೂರ ಹೋಗ್ಬಾರ್ದು ಸರ್. 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ಬೇಕು ಸರ್. ಸ್ಮೂತ್ ಬ್ರೀಡ್ ಇವು. ಯಾಕಂದ್ರೆ ಹೆವಿ ಇದಾವ ಸರ್ ರಾಸುಗಳು. ಈಗ ಹಾಲು ಹೆಚ್ಚಿಗೆ ಬರುತ್ತಾವ ಸರ್. ಹೌದು. ದನಗಳು ಸರ್ ಹೆಚ್ಚಿಗೆ ದೂರ ಹೋಗ್ಬಾರ್ದು ಸರ್, ಹಾಲು ಕಮ್ಮಿ ಬರ್ತವೆ. 1 ಲೀಟರ್ ಹಾಲು ಡೌನ್ ಆಗ್ಬಿಡುತ್ತೆ ಸರ್ 3-4 ಕಿಲೋಮೀಟರ್ ಹೋದ್ರೆ. ಫಾರ್ಮ್ಗಳಲ್ಲಿ ಕಟ್ಕೊಂಡು ಇದು ಮಾಡ್ತೀನಿ ಅನ್ನೋರಿಗೆ ಹೋಲ್ಸೇಲ್ ಆಗಿ ಏನಾದ್ರು ಕೇಳಿದ್ರೆ ಕೊಡ್ತೀರಿ? ಹಾ ಸರ್, ಅಷ್ಟು ಸೆಟ್ಟಾನೇ ಕೊಡ್ತೀನಿ ಸರ್. ಸೆಟ್, ಹೋಲ್ಸೇಲ್ ಸೆಟ್ ಟೋಟಲ್ ಬಂತಪ್ಪ ನಿನ್ನ ಹತ್ರ ಇರುವಂತ ಹಸುಗಳೆಲ್ಲ ನಾವು ಫಾರ್ಮ್ ತಗೊಂತೀವಿ ಬ್ರೀಡಿಗೆ ಅಂತ. ಸರ್ ಹ್ಞೂ ಸರ್, ಕೊಡ್ತೀನಿ ಸರ್. ಮತ್ತೆ ಇವಕ್ಕಿಂತ ಜಾಸ್ತಿ ಬೇಕಿದ್ರು ಕೊಡ್ತೀನಿ ಸರ್. ಅವು ಎಷ್ಟು ಬೇಕು ಅಷ್ಟು ಕೊಡ್ತೀನಿ ಸರ್. ಸರಿ ಸರಿ. ಇದು ಹಲ್ಲು ಎಲ್ಲ ಹೇಳಿದ್ರಲ್ಲ, ಇದಕ್ಕೆ ರೇಟ್ ಸರ್ 1,05,000 ಹೇಳ್ತೀನಿ ಸರ್. 1,05,000. ಒಂದು 90,000 ಬಂದ್ರೆ ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. 90,000. ಈ ಸತಿ ಬಂದಿರೋವೆಲ್ಲ ಡೈಮಂಡ್ ಶೇಪ್ ಇರುವಂತ ಬಂದವೆ. ಎಲ್ಲ ಡೈಮಂಡ್ ಸರ್. ಹೌದು. ಎಲ್ಲ ಪಂಚಾಗಿಂತ ತುಂಬಾ ಅಗಲ ಇದೆ ಸರ್. ಇದೆ ನೋಡ್ರಿ ಇಲ್ಲಿ ಟಾಪ್ ನಿಮಿಷ ತುಂಬಾ ಸಾರಿ ಸರ್. ನೋಡ್ರಿ 1.5 ಅಡಿ ಅಗಲ ಬರುತ್ತೆ ಸರ್. ಟಾಪ್ ನೋಡ್ರಿ. ತುಂಬಾ ಸಾರಿ ಸರ್. ಎಲ್ಲ ತೊಟ್ಟು ಗಿಟ್ಟು ಎಲ್ಲ ನೀಟಾಗಿದೆ ಸರ್. ಒಳ್ಳೆ ತೊಡೆ ಬರುತ್ತೆ ಸರ್. ಇನ್ನು ತುಂಬಾ ಸುಕ್ಕಿದೆ. ಸುಕ್ಕಿರೋದು ನೆರೆ ಇರೋದು ಬಿಡುತ್ತೆ ಅಂತ. ಸೊ ಇದೇನಿದು ಹಾಲೋ ಬ್ಲಾಕ್ ಸರ್? ಇದು ಕಡೆಯಲ್ಲ ಸರ್. ಇದು 2ನೇ ಸೂಲು ಸರ್. ಇದು ಸೆಕೆಂಡ್. ಇದು ಸೆಕೆಂಡ್ ಸರ್. ಇದು ಫಸ್ಟಿನ ಸೂಲು 9-9.5 ಲೀಟರ್ ಬಂದಿದೆ. ಈ ಸೂಲು ಜಾಸ್ತಿ ಬರುತ್ತೆ ಸರ್. ಅಂದ್ರೆ ಹಾಲಿಂದ ಅಷ್ಟು ಇಷ್ಟು ಅಂತ ನಾವ್ ಹೇಳಲ್ಲ ಸರ್. ಅವ್ರ ಮೇತೆ ಮೇಲೆ ಹಾಲು ಗಿಡ ಎಲ್ಲ ಚೆನ್ನಾಗಿ ಬಿಡುತ್ತಲ್ಲ ಇನ್ನು ಇದು. ಹಾ ಸರ್. ಇದು ಫೈನಲ್ 78 ಆದ್ರೆ ಕೊಡ್ತೀನಿ ಸರ್. ರೈತರ ಮನೆ ಸರ್. ಹೋಲ್ಸೇಲ್ ನಾನು ಏನ್ ಕೇಳ್ತೀನಿ ಸೇಲ್ ಅಷ್ಟು ಎಷ್ಟಿದಾವೆ ಈಗ ಟೋಟಲ್ ನಿಮ್ಮ ಹತ್ರ? 5 ಆಕಳು ಇದೆ ಸರ್. 5 ಹೋಲ್ಸೇಲ್ ಆಗಿ ಬಂದ್ರೆ ಎಷ್ಟು ಕೊಟ್ಬಿಡ್ತೀರಿ ಸರ್? 5 5 ಒಂದೇ ರೇಟ್. ನಾನು ನಮ್ಮ ವ್ಯೂವರ್ಸ್ ಪೂರ ಕೇಳ್ತಾ ಇದ್ದೀನಿ. 5 ಆಕಳನ್ನು 95,000 ಸೆಟ್ ಬಂದ್ರೆ ಕೊಡ್ತೀನಿ ಸರ್. 110 ಅಂದ್ರೆ 115 ಇವೆಲ್ಲ ಕೂಡ ಸೆಟ್ ಬಂದ್ರೆ? ಸೆಟ್ ಅಂದ್ರೆ ಒಂದೇ ಆಕಳಿನ ವ್ಯಾಪಾರ ಸರ್. 95,000 ಸರ್ ಒಂದೊಂದು ಆಕಳಿಗೆ. ಫಾರ್ಮ್ ಮಾಡೋರು ಏನಾದ್ರು ಬ್ರೀಡ್ ಬೇಕು ಅಂದ್ರೆ ನೋಡ್ರಿ, ಫಾರ್ಮ್ ಅಲ್ಲಿ ಕಟ್ಕೊಂಡು ಮಾಡೋರು ಇದ್ರೆ ಚೆನ್ನಾಗಿದೆ. ಅಣ್ಣವ್ರು ಇದಾರೆ, ಮಾತಾಡ್ಸ್ತೀನಿ. ಇಬ್ರು ಬಂದರೆ ಆ ಹಸು ಮೇಲೆ ಕಣ್ಣಿದೆ ನಮ್ಮ ಅಣ್ಣವ್ರು ಒಬ್ರಿಗೆ. ನೋಡ, ಎಲ್ಲಿಂದ ಬಂದಿದ್ದಣ್ಣ ನೀವು? ಶಾಗ್ಲೇರಾ? ಶಾಗ್ಲಿಲ್ಲಿ ಹಸು ಸಾಕಾಣಿಕೆ ಮಾಡ್ದಂಗೆ ಇನ್ಯಾರು ಮಾಡಲ್ರಿ, ಭಾರಿ ಮಾಡ್ತಾರೆ ಹಸು ಸಾಕಾಣಿಕೆ. ಸರ್ ಇದು ಆರಲ್ಲು. ಇದು ಆರಲ್ದ? ಇದು 2ನೇ ಸೂಲು ಸರ್. 2 ಸೂಲು 6 ಹಲ್ಲು. ಗಬ್ಬ ಇನ್ನೊಂದು 8-10 ದಿವಸದಲ್ಲಿ ಕರ ಹಾಕುತ್ತೆ ಸರ್. ಓಕೆ ಓಕೆ ಓಕೆ. ಇದು ತುಂಬಾ ಸಾದಿ ಸರ್. ಇನ್ನು ಒಳ್ಳೆ ತೊಡೆ ಬರುತ್ತೆ. ಇದು ಅಷ್ಟೇ ಸರ್, ಎಲ್ಲಾರ ಬಿಡ್ರಿ ಮೇದ್ ಮನೆಗೆ ಬರುತ್ತೆ ಸರ್. ಇದು ಕೂಡ ನೋಡಿ ಮೇಲೆ ಪಂಚ ತುಂಬಾ ಅಗಲ ಬರುತ್ತಲ್ಲ ಇದು. ಇದು ಒಳ್ಳೆ ಅಗಲ ಇದೆ. ಹಿಂಗೆ ತಗೋಬೇಕು ಅಂತ ನಾನು ಹೇಳ್ತೀನಿ ತುಂಬಾ ಜನಕ್ಕೆ ಸಜೆಷನ್. ಈ ತರ ಇದು ಟಾಪ್ 5 ಬೆರಳು ಈ ಕೂರೋದಲ್ಲ, ಈ ತರ 5 ಈ ಕಡೆ 3 ಪಂಚ ಕೂರ್ಬೇಕು. ಚೆನ್ನಾಗಿದೆ. ಇದು ಒಳ್ಳೆ ತೊಡೆ ಬರುತ್ತೆ. ಲಾಸ್ಟ್ ಫೈನಲ್ ರೇಟ್ ಏನಾಗುತ್ತೆ ಇದು? ಸರ್ ಇದು 90,000 ಹೇಳ್ತೀನಿ ಸರ್ ವ್ಯಾಪಾರ. ಫೈನಲ್ 80 ಮೇಲೆ ಬಂದ್ರೆ ಕೊಡ್ತೀನಿ ಸರ್. ಆದಷ್ಟು HF ಹಸುಗಳನ್ನ ಹೊರಗೆ ಬಿಸಿಲಲ್ಲಿ ಒಯ್ಬೇಡ್ರಪ್ಪ. ನಾನು ಹೇಳೋದು ಸ್ವಲ್ಪ ದಿನ ಮೇಯಿಸ್ರಿ. ಆದಷ್ಟು ಮನೆಗೆ ಎಷ್ಟು ಮೇಯಿಸ್ತಿರೋ, ಎಷ್ಟು ಅದನ್ನ ಕೇರ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ಕಾಲ ಆಡಿಸ್ರಿ. ಮಾರ್ನಿಂಗ್ ಸರ್ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಎಲ್ಲರಿಗೂ ರೈತರಿಗೆ. ಸರ್ ಬೆಳಗ್ಗೆ 7ರಿಂದ 9 ಗಂಟೆ ಮಟ ಬಿಸಿಲಲ್ಲಿ ಕಟ್ಬೇಕು ಸರ್. 7ರಿಂದ 9 ಗಂಟೆ ಮಟ ಬಿಸಿಲಲ್ಲಿ ಏನ್ ಕಟ್ತೀವೋ ಅದು ಆ ಬಿಸಿಲು ದನಗಳ ಮೇಲೆ ಬಿದ್ರೆ ಒಂದು ಬಾಟ್ಲಿ ಕ್ಯಾಲ್ಸಿಯಂ ಹಾಕ್ಸ್ದಂಗ್ ಸರ್ ದನಗಳಿಗೆ. ಸರ್ ಯಾಕಂದ್ರೆ ಎಲ್ಲರಿಗೆ ಗೊತ್ತಿರಲ್ಲ ಅದು. ಹೌದು ಹೌದು. ಮಾರ್ನಿಂಗ್ ಅಲ್ಲ, ಮಾರ್ನಿಂಗ್ ಟೈಮ್ ಬಿಸಿಲು ಬೆಳಗ್ಗೆ 7ರಿಂದ 9 ಗಂಟೆ ಸರ್.
ಈ ಬಿಸಿಲಲ್ಲಿ ಇದ್ ಮೇಯ್ಸ್ರಿ ಅಂತ ಸುಯಿಲ್ ಅವ್ರ ಸಲಹೆ. ಸ್ವಲ್ಪ ಬಿಸಿಲಲ್ಲಿ ಇರ್ಬೇಕು ಸರ್ ದನಗಳು ಬೆಳಗ್ಗೆ 7 ರಿಂದ 9. ಡೈಲಿ ಒಂದೊಂದ್ ಗಂಟೆ ಕಟ್ಟಿದ್ರೆ ಸಾಕು ಸರ್, 1 ರಿಂದ 2 ಗಂಟೆ. ಈ ತರ ತೋಟ ಮಾಡಿದವ್ರಿಗೆ ಬಾಳ್ ಹೇಳ್ ಮಾಡಿಸ್ದಂಗಲ್ವಾ HF ಹಸುಗಳು ಸಾಕ್ಲಿಕ್ಕೆ? ಸರ್ ತುಂಬಾ ಚೆನ್ನಾಗಿ ಸರ್. ಈ ತರ ಇದ್ರಲ್ಲಿ ಹಸುಗಳು ಬಿಟ್ಬಿಟ್ಟು ಆರಾಮ ಮೇಯ್ಕೊಂಡ್ ಬರೋದು. ಆರಾಮ ಮೇಯ್ತಾವ್ ಸರ್. ಇದ್ರಲ್ಲಿ ಮೇವ್ ಗಿವ್ ಹಾಕಂದ್ರೆ ತುಂಬಾ ಚೆನ್ನಾಗಿ ಸರ್. ಪಾಪ ದನಗಳು ಒಂದ್ ಸ್ವಲ್ಪ ಹಸಿ ಹುಲ್ಲು ಅದು ಮೇದ್ರೆ ನೀವು ಹಿಂಡಿ ಬೂಸ 10 ಸತಿ ಹಾಕೋದ್ಕಿಂತ ಇತ್ತು ಹಸಿ ಮೇವ್ ಚೆನ್ನಾಗ್ ತಂದ್ ಹಾಕ್ಬಿಟ್ರೆ ಅದಕ್ಕಿಂತ ಇನ್ನೇನ್ ಬೇಕಿಲ್ರಿ ಸರ್. ಬೆಳಗ್ಗಿಂದ ಸಂಜೆ ಮಟ್ಟ ಅದೇ ಮಾಡಲ್ಲ ಸರ್. ಒಂದು ಟೈಮರ್ ಆದ್ರೂ ಹಸಿ ಹುಲ್ಲು ಪಾಡು ಸರ್. ಬೆಳಗಿಂದ ಸಂಜೆ ಮಟ್ಟ ಆದ್ರೆ ಹಸಿ ಹುಲ್ಲು ಪಾಡು. ನೈಟ್ ಬೇಕಿದ್ರೆ ಮೇವು ಒಣ ಮೇವು ಹಾಕಿದ್ರೆ ನಡೆಯುತ್ತೆ. ಡ್ರೈ ಫೀಡ್ 1 ಟೈಮರ ಬೇಕು ಸರ್ ಹಸಿ ಹುಲ್ಲು.